ರೀತಿಯಲ್ಲಿ ಈ ದೈಹಿಕ ಸಂಬಂಧ ಅನ್ನೋದು ಕೂಡ ಬರುತ್ತೆ. ಹೌದು. ಈ ಒಂದು ದೈಹಿಕ ಸಂಬಂಧ ಬಂದ್ರೆ ಅದೊಂದು ಲಾಂಗ್ ಟರ್ಮ್ ಆಗಿ ಉಳಿಯತ್ತ ಪ್ರೀತಿ ಅನ್ನೋದು ಸಂಬಂಧ ಅನ್ನೋದು ಹೇಗೆ ಅಂತ? ಇದೊಂದು ಉತ್ತಮ ಪ್ರಶ್ನೆ ಕೇಳಿದರೆ ನೀವು. ಈ ಪ್ರೀತಿಯಲ್ಲಿ ಮನಸ್ಸು ಒಂದಾಗಬೇಕು. ಅದರ ಜೊತೆಗೆ ಈ ಮನಸ್ಸು ಒಂದಾದರೆ ಆ ಪ್ರೀತಿ ಅನ್ನುವಂಥದ್ದು ಆ ಸಂಬಂಧದ ಒಂದು ಉಳಿವಿಗೆ ಕಾರಣ ಆಗ್ತದೆ, ಬೆಳೆಸಲಿಕ್ಕೆ ಕಾರಣ ಆಗ್ತದೆ. ಅದು ಪ್ರೀತಿ. ಆ ಪ್ರೀತಿಯ ಒಂದು ಡೈಮೆನ್ಷನ್ಸ್ ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ರೀತಿಯಲ್ಲಿರ್ಬೋದು. ಆ ಪ್ರೀತಿ ಮನಸ್ಸಿನಲ್ಲಿ ಮಾತ್ರ ಅಲ್ಲ, ದೇಹದಲ್ಲಿ ಕೂಡ ಇದ್ದರೆ ಅದು ಪೂರಕ ಆಗಿರ್ತದೆ. ಈಗ ಅವರನ್ನು ನೋಡದೇ ಇದ್ರೆ ನಾನೇನೋ ಮಿಸ್ ಮಾಡಿಕೊಂಡೆ ಅಂತ ಹೇಳುವಂಥದ್ದು ಕೂಡ ಒಂದು ಪ್ರೀತಿಯ ಒಂದು ಇದು. ಹಾಗೆ ಈ ಸೆಕ್ಚುವಲ್ ಅನ್ನುವಂಥದ್ದು ಕೂಡ, ಸೆಕ್ಸ್ ಅದು ಕೂಡ ಪ್ರೀತಿಯ ಒಂದು ಜೋಡಣೆಗೆ ಅದೊಂದು ಕಾರಣ ಆಗ್ತದೆ. ಇದು ನಾವು ಹೇಳೋದಾದರೆ ಈ ನಮ್ಮ ಜೀವನದ ಒಂದು ಸಂಬಂಧದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಈ ಸೆಕ್ಸ್ ಕೂಡ ಒಂದು, ಅದನ್ನು ನಾವೊಂದು 1/3 ಅಂತ 1/6 ಅಂತ ಹೇಳ್ತೇವೆ. 6ನೇ ಒಂದು ಭಾಗ ಅದರದ್ದು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೇವೆ, ಪ್ಲಸ್ ಮೈನಸ್ ಇರುತ್ತೆ. ಹಾಗೆ ದೇಹದ ಅಟ್ರಾಕ್ಷನ್, ಅದು ಸೆಕ್ಶುವಲಿ ಅಟ್ರಾಕ್ಷನ್ ಕೂಡ ಪ್ರೀತಿಗೆ ಒಂದು ಪೂರಕ ಆಗ್ತದೆ. ಅದು ಬೆಳಿಲಿಕ್ಕೆ ಮತ್ತು ಉಳಿಸ್ಲಿಕ್ಕೆ, ಬೆಳಿಲಿಕ್ಕೆ ಅದು ಸಹಾಯ ಖಂಡಿತ ಮಾಡ್ತದೆ. ಅದು ಆಯಾಯ ಅದು ಕೂಡ ಹಾರ್ಮೋನನ್ನು ಹೊಂದ್ಕೊಂಡು ಹೋಗ್ತದೆ. ಈ ಅಡೋಲಸೆನ್ಸಲ್ಲಿ ತುಂಬ ದೇಹದ ಅಟ್ರಾಕ್ಷನ್ಸ್ ಇರುತ್ತೆ, ಆಮೇಲೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಇಳಿ ವಯಸ್ಸಿನಲ್ಲಿ ಸೆಕ್ಷುವಲ್ ಇದಕ್ಕೆ ಏನು ಫಿಸಿಕಲ್ ಅಟ್ರಾಕ್ಷನ್ ಇಲ್ಲದೆ ಇರ್ಬೋದು, ಆದರೆ ಅವರು ಒಟ್ಟಿಗೆ ಇರುವುದೇ ಕೂಡ, ಒಟ್ಟೊಟ್ಟಿಗೆ ನಡ್ಕೊಂಡು ಹೋಗ್ತಾರೆ, ಒಟ್ಟೊಟ್ಟಿಗೆ ವಾಕಿಂಗ್ ಹೋಗ್ತಾರೆ, ಒಟ್ಟೊಟ್ಟಿಗೆ ಎಕ್ಸಸೈಸ್ ಮಾಡ್ತಾರೆ, ಒಟ್ಟೊಟ್ಟಿಗೆ ಹೋಟೆಲಿಗೆ ಹೋಗ್ತಾರೆ, ತಿಂತಾರೆ, ಒಟ್ಟಿಗೆ ಇರ್ತಾರೆ ಅನ್ನುವಂಥದ್ದೇ ಒಂದು ಆ ಪ್ರೀತಿಯನ್ನು ಬೆಳಿಲಿಕ್ಕೆ, ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ದೇಹದ ಒಂದು